ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸಂತೋಷ್. ಇವತ್ತು ನಾನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡೋಕೆ ಹೊರಟಿರೋದು ಫ್ಯಾನ್ಸು. ಡಿಫ್ರೆಂಟ್ ಟೈಪ್ ಆಫ್ ಫ್ಯಾನ್ಸ್ ಇದ್ದಾವೆ. ಫ್ಯಾನ್ಸ್ಗಳನ್ನ ಯಾವ ಥರ ಸೆಲೆಕ್ಟ್ ಮಾಡೋದು ಅನ್ನೋ ದೊಡ್ಡ ಕ್ವಶನ್ಸ್ ಆಗಿರುತ್ತೆ. ಸೀಲಿಂಗ್ ಫ್ಯಾನ್ಗಳು ಸೆಲೆಕ್ಟ್ ಮಾಡಬೇಕಾದಾಗ, ಮತ್ತು ಪೆಡೆಸ್ಟಲ್ ಫ್ಯಾನ್ ಸೆಲೆಕ್ಟ್ ಮಾಡಬೇಕಾದಾಗ, ಟೇಬಲ್ ಫ್ಯಾನ್ ಸೆಲೆಕ್ಟ್ ಮಾಡಬೇಕಾದಾಗ, ಮತ್ತು ವಾಲ್ ಮೌಂಟ್ ಫ್ಯಾನ್ ಸೆಲೆಕ್ಟ್ ಮಾಡಿದಾಗ ಯಾವ ಥರ ನಾವು ಒಂದು ಫ್ಯಾನ್ನ ಸೆಲೆಕ್ಟ್ ಮಾಡ್ಬೋದು, ಯಾವ ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಬೋದು, ಮತ್ತು ಏನು ಕಾನ್ಫಿಗರೇಷನ್ ನೋಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ನಾನು ಒಂದು ಪೆಡೆಸ್ಟಲ್ ಫ್ಯಾನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ಅದು ಯಾವ ಬ್ರ್ಯಾಂಡ್ ಅಂತ ನೋಡೋಣ. ನೋಡಿ, ಮ್ಯಾಕ್ಸಿ ಏರ್ ಅಲ್ಟ್ರಾ ಅಂತ ಅಂದ್ಬಿಟ್ಟು ಒಂದು ಉಷಾ ಕಂಪ್ನಿದು ಫ್ಯಾನ್ನ ನಾನು ಇವತ್ತು ಅನ್ಬಾಕ್ಸ್ ಮಾಡೋಕೆ ಹೋಗ್ತಾ ಇದ್ದೀನಿ. ಜೊತೆಗೆ ಇವಾಗ ಆ ಫ್ಯಾನ್ಗಳನ್ನ ನಾವು ಪರ್ಚೇಸ್ ಮಾಡಬೇಕಾದಾಗ ಏನು ನೋಡಬೇಕು ಅನ್ನೋದು ಇವಾಗ ಎಲ್ಲರ ತಲೆಯಲ್ಲಿ ಕ್ವಶನ್ಸ್ ಇರುತ್ತೆ. ಮೇಯ್ನ್ ನೋಡಬೇಕಾಗಿರೋದು ಒಂದು ಅದರದ್ದು ಸ್ಪಿಂಡಲ್ RPM ಎಷ್ಟಿರುತ್ತೆ ಅಂತ ನೋಡಬೇಕು. ಜೊತೆಗೆ ಅದರದ್ದು ಏರ್ ಫ್ಲೋ ರೇಟ್, ಅಂದರೆ ಒಂದು ನಿಮಿಷದಲ್ಲಿ ಅದು ಎಷ್ಟು ಏರ್ನ ಫ್ಲೋ ಮಾಡುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಈಗ ಈ ಒಂದು ಫ್ಯಾನ್ದು ಬಂದ್ಬಿಟ್ಟು 70 ಕ್ಯೂಬಿಕ್ ಮೀಟರ್ ಪರ್ ಮಿನಿಟ್ ಅಂತ ಅಂದ್ಬಿಟ್ಟು ಇದ್ರದ್ದು ಒಂದು ಏರ್ ಫ್ಲೋ ಇರೋದು. ಈ ಥರ ಒಂದೊಂದು ಫ್ಯಾನ್ಗಳದ್ದು ಒಂದೊಂದು ಏರ್ ಫ್ಲೋ ಇರುತ್ತೆ. ಎಷ್ಟು ನಮಗೆ ಅದು ಏರ್ ಫ್ಲೋ ಮಾಡುತ್ತೆ ಅನ್ನೋದು ನಮಗೆ ಅದು ಇಂಡಿಕೇಟ್ ಮಾಡುತ್ತೆ. ಇದನ್ನ ಒಂದು ನೋಡಬೇಕಾಗುತ್ತೆ. ಜೊತೆಗೆ ಅದರ RPM. ಮೂರನೇದು ಬಂದ್ಬಿಟ್ಟು ಅದು ಪವರ್ ಕನ್ಸ್ಯೂಮ್ಷನ್, ಎಷ್ಟು ಪವರ್ನ ಅದು ಕನ್ಸ್ಯೂಮ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಆಲ್ಮೋಸ್ಟ್ BLDC ಟೆಕ್ನಾಲಜಿ ಅಂತ ಬಂದಿದೆ. ಅದೆಲ್ಲ ಏನು ಮಾಡುತ್ತೆ, ಪವರ್ ಕನ್ಸಂಪ್ಷನ್ ಆದಷ್ಟು ಈಗ ನಾರ್ಮಲ್ ಕನ್ವೆನ್ಷನಲ್ ಮೋಡ್ ಏನು ಫ್ಯಾನ್ಗಳಿದ್ದಾವೆ ಅದಕ್ಕಿಂತ ಅರ್ಧ ಪಟ್ಟು ನಮಗೆ ಪವರ್ನ ಕಡಿಮೆ ಮಾಡ್ತವೆ. ಅದನ್ನು ಸಹ ಒಂದು ನೋಡಬೇಕಾಗುತ್ತೆ. ಜೊತೆಗೆ ಬ್ರ್ಯಾಂಡ್ ಇವಾಗೆಲ್ಲ ಫ್ಯಾನ್ಗಳದೆಲ್ಲ ಒಂದು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ. ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಬರ್ತವೆ. ಒಂದೊಂದು ಸ್ವಲ್ಪ ಲಿಟ್ಲ್ ಬಿಟ್ಟು ಚೇಂಜಸ್ ಇರ್ತವೆ ಅಷ್ಟೇ. ಜೊತೆಗೆ ಇನ್ನೊಂದು ನಾವು ನೋಡಬೇಕಾಗಿರೋದು ಏನಂತಂದರೆ, ಒಂದು ಅದ್ರದ್ದು ಮೋಟರ್ ಇರುತ್ತಲ್ಲ, ಆ ಮೋಟರ್ದು ವೈಂಡಿಂಗು ಅದು ಪ್ಯೂರ್ ಕಾಪರ್ ವೈಂಡಿಂಗಾ ಇಲ್ಲವಾ, ಅದು ಪ್ಯೂರ್ ಕಾಪರ್ ಅಲ್ವಾ, ಇದೊಂದು ನೋಡ್ಬೇಕು. ಯಾಕೆಂದರೆ ಮೋಟಾರ್ಸ್ ಪ್ಯೂರ್ ಕಾಪರ್ ವೈಂಡಿಂಗ್ ಇದ್ದಾಗಲೇ ಅದ್ರ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಮತ್ತು ಕ್ವಾಲಿಟಿ ಆಫ್ ಔಟ್ಪುಟ್ ಅದನ್ನು ಜಾಸ್ತಿ ಇರುತ್ತೆ. ಫೈನಲಾಗೆ ವಾರಂಟಿ ಎಷ್ಟು, ಒಂದೊಂದು ಬ್ರ್ಯಾಂಡ್ಗಳು ಒಂದೊಂದು ಥರ ವಾರಂಟಿಗಳು ಕೊಡ್ತಾರೆ. ಯಾವ್ಯಾವ ಬ್ರ್ಯಾಂಡ್ಗಳು ಯಾವ್ಯಾವ ಥರ ವಾರಂಟಿ ಕೊಡ್ತಾರೆ ಅಂತ ಸಹ ನಾವು ನೋಡಬೇಕಾಗತ್ತೆ. ಈ ಒಂದು ಉಷಾ ಕಂಪ್ನಿದು ಒಂದು ಪೆಡೆಸ್ಟಲ್ ಫ್ಯಾನ್ದು ವಾರಂಟಿ ಬಂದ್ಬಿಟ್ಟು ನಮಗೆ 2 years ಇದೆ. ಇದ್ರದ್ದು ಏರ್ ಫ್ಲೋ ರೇಟ್ ಬಂದ್ಬಿಟ್ಟು ನಮಗೆ 70 ಮೀಟರ್ ಕ್ಯೂಬ್ ಪರ್ ಮಿನಿಟ್ ಇದೆ. ಮತ್ತು ಇದ್ರದ್ದು RPM ಬಂದ್ಬಿಟ್ಟು 1350 RPM ಇದೆ. ಇದ್ರ ವಾರಂಟಿ 2 years ಅಂತ ಅವಾಗಲೇ ಹೇಳಿದೆ. ಮತ್ತು ಇದ್ರ ಕಲರ್ಸ್ಗಳು ನಾವು ಯಾವ್ಯಾವ್ದಿದೆ ಅಂತ ನೋಡಬೇಕು ಅಂತಂದರೆ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ವೈಟ್ ಇದೆ, ಇನ್ನೊಂದು ಲೈಟ್ ಬ್ಲೂ, ಇನ್ನೊಂದು ಗೋಲ್ಡನ್ ಕಲರು, ಇನ್ನೊಂದು ಬಂದು ಮರೂನ್ ಕಲರು. ಟೋಟಲ್ ಇದಕ್ಕೆ 4 ಕಲರ್ ಇದೆ. ನಿಮಗೆ ಯಾವ ಕಲರ್ ಬೇಕು ಅದನ್ನು ಚೂಸ್ ಮಾಡ್ಕೋಬೋದು. ಇವಾಗ ಮತ್ತೆ ಇಲ್ಲಿ ಇವನು ಕೊಟ್ಟಿದ್ದಾನೆ, ಏನೇನು ಕೊಟ್ಟಿದ್ದಾನೆ, 3 ಸ್ಪೀಡ್ ಸ್ವಿಚ್ ಕಂಟ್ರೋಲ್ ಅಂತ ಫೀಚರ್ಸ್, ಅದ್ರ ಫೀಚರ್ಸ್ ಅಂತಾನೆ 3 ಸ್ಪೀಡ್ ಸ್ವಿಚ್ ಕಂಟ್ರೋಲ್ ಕೊಟ್ಟಿದ್ದಾನೆ. ನೆಕ್ಸ್ಟು ಆಟೋ ಥರ್ಮೋ ಪ್ರೊಟೆಕ್ಟ್, ಅಂದರೆ ತುಂಬ ಹೀಟ್ ಆದಾಗ ಆಟೋಮೆಟಿಕ್ಕಾಗಿ ಅದು ಥರ್ಮಲ್ ಪ್ರೊಟೆಕ್ಟ್, ಅಂದರೆ ಲೈಕ್ ನಿಮಗೆ ಆಫ್ ಆಗುತ್ತೆ ಅನ್ನೋದೊಂದು ಕೊಟ್ಟಿದ್ದಾನೆ. ಜರ್ಕ್ ಫ್ರೀ ಅಂತ ಅಂದರೆ ಇದು ಪೆಡೆಸ್ಟಲ್ ಆಗೋದ್ರಿಂದ ಏನಾಗುತ್ತೆ, ಹಿಂಗೆ ನಿಧಾನಕ್ಕೆ ಈ ಥರ ಹಿಂಗೆ ರೊಟೇಟ್ ಆಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ನಮಗೆ ರೊಟೇಟ್ ಆಗಬೇಕಾದಂತೆ ಜರ್ಕ್ ಬರಲ್ಲ, ಹಿಂಗೆ ಟಕ್ 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 ಅಂತ ಬಿಡಲ್ಲ, ಈಸಿಯಾಗಿ ಸ್ಲೋಗೆ ಸ್ಮೂತಾಗಿ ರೊಟೇಟ್ ಆಗುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಜೊತೆಗೆ ನೋಡಿ 2 years ವಾರಂಟಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಸೈಡ್ ನಾವ್ ಫಾರ್ ಈಸಿ ಟಿಲ್ಟ್, ನಮ್ಗೆ ಯಾವ ಥರ ಬೇಕು ಆ ಥರ ಟಿಲ್ಟ್ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಯಾವಾಗಲೇ ನಾನು ಹೇಳಿದ್ನಲ್ಲ, ಇದ್ರದ್ದು 70 ಮೀಟರ್ ಕ್ಯೂಬ್ ಪರ್ ಮಿನಿಟ್ ಇದ್ರದ್ದು ಒಂದು ಏರ್ ಡೆಲಿವರಿ, ಒಂದು ನಿಮಿಷಕ್ಕೆ ಎಷ್ಟು ಏರ್ ಡೆಲಿವರಿ ಮಾಡುತ್ತೆ ಅಂತ ಅಂದ್ಬಿಟ್ಟು ಸ್ಪೀಡ್ ಹೇಳೋದಲ್ಲ, 1350 RPM ಸ್ಪೀಡು. ಮತ್ತು ಇದು ಸ್ವೀಪ್, ಇದು ಒಂದು ಸಹ ನಾವು ನೋಡಬೇಕಾಗತ್ತೆ. ಆ ಸ್ವೀಪ್ ಅಂತ ಅಂದರೆ ಒಂದು ರೆಕ್ಕೆ 2 ರೆಕ್ಕೆ ಇದ್ದ ಆ ಒಂದು ಡಯ ಇರುತ್ತಲ್ಲ, ಆ ಡಯ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು, ನಿಮ್ಗೆ ಡಯ ಜಾಸ್ತಿ ಇದ್ದಂಗೆ ನಿಮಗೆ ಒಂದು ಗಾಳಿ ಎಷ್ಟು ಆವರ್ಸೋದು ಇರುತ್ತಲ್ಲ ಅದು ತುಂಬ ಜಾಸ್ತಿ ಇರುತ್ತೆ. ಇದು ಬಂದು 400 mm ಇದು 40 ಸೆಂಟಿಮೀಟರ್, ಅಂದರೆ 400 mm ಇದ್ದು ಸ್ವೀಪ್ ಇದೆ. ನೆಕ್ಸ್ಟು ನಾವು ಯಾವಾಗಲೂ ಹೇಳ್ತಾ ಇದ್ದೀನಿ, ಬಾಕ್ಸ್ಗಳು ತೋರಿಸ್ಬೇಕಾದಾಗ ಒಂದು ಮಂತ್ ಆಫ್ ಮ್ಯಾನುಫ್ಯಾಕ್ಚರ್ ಮತ್ತು ಇಂಪೋರ್ಟೆಡ್ ಯಾವಾಗಿರುತ್ತೆ ಅಂತ ಅಂದ್ಬಿಟ್ಟು ಅದು ನೋಡ್ಬೇಕಂತ. ಇಲ್ಲಿ ನೋಡಿ, ಇದು ಮಂತ್ ಆಫ್ ಮ್ಯಾನುಫ್ಯಾಕ್ಚರ್ ಅಂಡ್ ಇಯರ್ ಇದ್ದಿದೆ May 2023 ಅಂತಿದೆ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ನಾನಿಲ್ಲಿ ಪರ್ಚೇಸ್ ಮಾಡಿರೋದು ಲೈಟ್ ಬ್ಲೂ ಕಲರು.
ಇದು ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ನೆಕ್ಸ್ಟು ಫ್ಯಾನ್ ವಿಂಗ್ಸ್, ಇದು ಬಂದು ಕೆಳಗಡೆ ಬಂದು ಸ್ಟ್ಯಾಂಡು. ನೆಕ್ಸ್ಟ್ ಮೋಟಾರ್ ಕೊಟ್ಟಿದ್ದಾರೆ. ಒಂದು ಕವರ್ ಪ್ಲೇಟು. ಬನ್ನಿ ಇದನ್ನ ಅಸೆಂಬ್ಲಿ ಮಾಡೋಣ. ಇದು ಅಸೆಂಬ್ಲಿ ಮಾಡಾದ್ಮೇಲೆ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಜಸ್ಟ್ ಇದನ್ನು ತೆಗೆದು ಇಲ್ಲಿ ಈ ಥರ ಕೊಟ್ಟಿರ್ತಾರೆ. ಇದು ತೆಗೆದು ಏನು ಮಾಡಬೇಕು, ನೆಕ್ಸ್ಟು ಲಾಕ್ ಮಾಡಬೇಕು. ನೆಕ್ಸ್ಟ್ ಈ ಥರ ಇರುತ್ತೆ. ಈ ಕೆಳಗಡೆ ಸ್ಟ್ಯಾಂಡ್ಗೆ ಸ್ಕ್ರೂ ಕೊಟ್ಟಿರ್ತಾರೆ. ನೋಡಿ ಈ ಥರ ಇದು 4 ಸ್ಕ್ರೂ ಕೊಟ್ಟಿರ್ತಾರೆ. ಲೂಸ್ ಮಾಡ್ಕೋಬೇಕು. ನೆಕ್ಸ್ಟು ಈ ಥರ ಇರುತ್ತೆ. ಇದನ್ನೇನು ಮಾಡಬೇಕು ಅಂದರೆ ಇದೊಂದು ಪ್ಲಾಸ್ಟಿಕ್ ಇರುತ್ತೆ, ಇದು ತೆಗೆದುಬಿಟ್ಟು ಇಲ್ಲಿ ಈ ಥರ ಹಟ್ಕೊಂಡು ಲಾಕ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ ಈ ಥರ ಫುಲ್ಲು 4 ನೀಟಾಗೆ ಫುಲ್ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಂಡಾದ್ಮೇಲೆ ನಮಗೆ ಈ ನಿಲ್ಸ್ ಏನು ಮಾಡಬೇಕು ಈಗ, ನೆಕ್ಸ್ಟು ಈ ಒಂದು ಟೋಟಲ್ ಮೇಲ್ಗಡೆ ಕವರ್ ಇರುತ್ತಲ್ಲ, ಈ ಕವರ್ನ ಫಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಇದು ನಿಮಗೆ ಒಂದು ಐಡಿಯಾ ಇರ್ಬೋದು. ಇದು ಹ್ಯಾಂಡಲ್ ಇರುತ್ತೆ. ಹ್ಯಾಂಡಲ್ ಯಾವಾಗಲೂ ಮೇಲ್ಗಡೆ ಬರಬೇಕು. ಇದು ಮೇಲ್ಗಡೆ ಬಂತು ಅಂತ ಅಂದರೆ ಈಗ ಜಸ್ಟ್ ಹಿಂಗೆ ಲಾಕ್ ಮಾಡ್ತಾನೆ. ಅವನು 2 ಪಿನ್ಗಳು ಕೊಟ್ಟಿರ್ತಾನೆ. ಅಲ್ಲಿ 2 ಪಿನ್ಗಳು ಕೊಟ್ಟರೆ ಹೋಗಿ ಈ ಥರ ಹಿಂಗೆ ಪ್ರೆಸ್ ಮಾಡ್ತಾನೆ, ಅದು ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ಅದಾದಮೇಲೆ ಜಸ್ಟು ಈ ಥರ ಟೈಟ್ ಮಾಡೋದಷ್ಟೇ. ಇದು ಕ್ಲಾಕ್ ವೈಸೇ ಇರುತ್ತೆ, ಇದೇನು ತೊಂದರೆ ಇಲ್ಲ. ಜಸ್ಟ್ ಇಲ್ಲಿ ಅವನೊಂದು ಪಿನ್ ಕೊಟ್ಟಿರ್ತಾನೆ, ಪಿನ್ನ ತೆಗಿಬೇಕಾಗುತ್ತೆ. ಮಾಡೋಣ. ಇಲ್ಲೊಂದು ಗ್ರೂ ಕೊಟ್ಟಿರ್ತಾನೆ. ಈ ಗ್ರೂ ಹೋಗ್ಬಿಟ್ಟು ಇದೇನು ಪಿನ್ ಕೊಟ್ಟಿರ್ತಾನೆ ಅದಕ್ಕೆ ಹೋಗಿ ಲಾಕ್ ಆಗಬೇಕದು. ಇದು ಬಂದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಈ ಥರ ಹಿಂಗೆ ರಿವರ್ಸು ನಾವು ಹಿಂಗೆ ತಿರ್ಸಿದಾಗ ಏನಾಗುತ್ತೆ, ಇದು ಟೈಟ್ ಆಗುತ್ತೆ. ಜಸ್ಟ್ ಸ್ವಲ್ಪ ನೀಟಾಗಿ ಟೈಟ್ ಮಾಡಿ ಅದಾದಮೇಲೆ ನಮ್ಮದು ಇದು ಬಂದು ಟಾಪಿಂಗು. ಇದಕ್ಕೆ ಲಾಕ್ ಕೊಟ್ಟಿರ್ತಾನೆ. ಜಸ್ಟ್ ಈ ಥರ ಒಂದು ಲಾಕ್ ಕೊಟ್ಟಿರ್ತಾನೆ. ಇದನ್ನ ಫಸ್ಟ್ ಈ ಥರ ಫಿಕ್ಸ್ ಮಾಡಿಕೊಂಡು ಇರುತ್ತೆ. ಆದಮೇಲೆ ಜಸ್ಟ್ ಲಾಕ್ ಆಯಿತು. ಒಂದು ಸಲ ನೀಟಾಗಿ ನೋಡ್ಕೊಂಡು ಏನು ಮಾಡಬೇಕು, ಫೈನಲಾಗೆ ಸ್ಕ್ರೂಡ್ರೈವರಲ್ಲಿ ಟೈಟ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಕಡೆ ಲಾಕ್ ಆದಮೇಲೆ ಟೈಟ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಟೈಟ್ ಮಾಡ್ಕೋಬೇಡಿ, ಯಾಕೆಂದರೆ ಇದು ಪ್ಲಾಸ್ಟಿಕ್ ಇರೋದ್ರಿಂದ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಮೀಡಿಯಮ್ ಲೆವೆಲ್ ಟೈಟ್ ಮಾಡಿಕೊಂಡು ಜಸ್ಟ್ ಬಿಡಿ. ನೋಡಿ ಮತ್ತೆ ಫೈನಲಾಗಿ ಇದು ಕೆಳಗಡೆ ಎಲ್ಲ ಫುಲ್ ಇನ್ನೊಂದು ಸಲ ನೋಡ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಫುಲ್ಲು ನೀಟಾಗಿ ಟೈಟ್ ಆಗಿದೆ ಅಂತ ನೋಡಿ. ಯಾಕೆಂದರೆ ಇದು ಲೂಸ್ ಇತ್ತು ಅಂತಂದರೆ ಸೌಂಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಲೂಸ್ ಮಾಡ್ಕೊಳ್ಳೋದು. ಲೂಸ್ ಮಾಡ್ಕೊಂಡು ನಮಗೆ ಎಷ್ಟು ಟೈಟ್ ಬೇಕಷ್ಟು, ಇಷ್ಟು ಡೌನ್ ಬೇಕಂದ್ರೆ ಡೌನ್ ಮಾಡ್ಕೋಬೋದು, ಅಪ್ ಬೇಕಂದ್ರೆ ಅಪ್ ಮಾಡ್ಕೋಬೋದು. ಜಸ್ಟ್ ಹಿಂಗೆ ಟೈಟ್ ಮಾಡ್ಕೊಂಡ್ರೆ ಹೈಟ್ನ ಯಾವ ಥರ ಅಡ್ಜಸ್ಟ್ ಮಾಡಬೇಕು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇದಿದೆ ನಮಗೆ, ಇಲ್ಲಿ ನಮಗೆ ಇದು ಡೌನ್ ಹೋಗ್ಬೇಕಾ, ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಅವರು ಸ್ವಿಚ್ಚು. ಇದು ಡೌನ್ ಹೋಗ್ಬೇಕಾ ಇಲ್ಲ ಅಪ್ ಹೋಗ್ಬೇಕಂದ್ರೆ ಈ ಥರ ಲಾಕಿಂಗ್ ಕೊಟ್ಟಿರ್ತಾನೆ. ಯಾವ ಥರ ಬೇಕಾ ಥರ ಇದನ್ನ ಸೆಟ್ ಮಾಡಿಕೊಂಡು ಒಂದು ನಾಬ್ ಕೊಟ್ಟಿರ್ತಾರೆ ಆಟೋ ರೊಟೇಟ್ಗೆ. ಇಲ್ಲಿ ಇದೆಯಲ್ಲ, ಇಲ್ಲೊಂದು ನಾಬ್ ಕೊಟ್ಟಿರ್ತಾರೆ. ಇದನ್ನು ಜಸ್ಟ್ ಇಲ್ಲೇನು ಮಾಡಬೇಕು, ಇಲ್ಲಿ ಈ ಥರ ಹಾಕೊಳ್ತು ಅಂತ ಅಂದರೆ ನಮಗೆ
ಫ್ರೆಂಡ್ಸ್ ಇವಾಗ ನೋಡಿ ಇದನ್ನು ಸಹ ರಿವರ್ಸ್ ಥ್ರೆಡ್ ಇರುತ್ತೆ. ನಾವು ಹಿಂಗೆ ಟೈಟ್ ಮಾಡಿದ್ರೆ ಟೈಟ್ ಆಗ್ತಾ ಇರಲಿಲ್ಲ, ಅದು ಸಹ ರಿವರ್ಸ್ ಥ್ರೆಡ್ ಇರೋದ್ರಿಂದ ರಿವರ್ಸಾಗೆ ನಾವು ಟೈಟ್ ಮಾಡಬೇಕಾಗುತ್ತೆ. ಹಿಂಗೆ ಕ್ಲಾಕ್ ವೈಸಲ್ಲಿ ರೊಟೇಟ್ ಮಾಡಿದ್ರೆ ಟೈಟ್ ಆಗಲ್ಲ, ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೊಟೇಟ್ ಮಾಡಿದ್ರೆ ಟೈಟ್ ಆಗುತ್ತೆ. ಅದೊಂದು ಅಬ್ಸರ್ವ್ ಮಾಡಬೇಕು. ಇವಾಗ ನಮ್ಮದು ಫುಲ್ಲು ಅಸೆಂಬ್ಲಿ ರೆಡಿ ಆಯಿತು. ಎಲ್ಲ ಒಂದು ಸತಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿ ಅಸೆಂಬ್ಲಿ ಆಗಿದೆಯಾ ಅಂತ ಅಂದ್ಬಿಟ್ಟು. ನೋಡಿ ಪವರ್ನ ಆನ್ ಮಾಡೋಣ. ಫೈನಲಿ ನಮ್ಮ ಫ್ಯಾನು ರನ್ ಆಗ್ತೈತೆ. ಇದು ನೋಡಿ ಇಲ್ಲಿ 0 1 2 3 ಫುಲ್ಲು ಏರ್ ಫ್ಲೋ ಆಗ್ತಾಯಿದೆ. ನೋಡಿ ಎಷ್ಟು ನೀಟಾಗಿ ಏರು ಇಲ್ಲಿ ಫ್ಲೋ ಆಗ್ತಾಯಿದೆ ಅಂತ. ನಮಗಿದು ರೊಟೇಟ್ ಬೇಡ, ಕಾನ್ಸ್ಟೆಂಟ್ ಬೇಕು ಅಂತಂದರೆ ಇಲ್ಲಿದೆಯಲ್ಲ, ಜಸ್ಟ್ ಈ ಥರ ಹಿಂಗೆ ಇದನ್ನ ಎತ್ಕೊಳ್ತು ಅಂತಂದರೆ ನೀಟಾಗೆ ಇರುತ್ತೆ. ಅದನ್ನ ಕೆಳಗಡೆ ಹಿಂಗೆ ಪ್ರೆಸ್ ಮಾಡ್ತು ಅಂದರೆ ಆಲ್ಮೋಸ್ಟ್ ನಮಗೆ ಒಂದು 45 ಡಿಗ್ರಿ ಇದು ರೊಟೇಷನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿವರೆಗೂ ಉಷಾ ಕಂಪ್ನಿ ಬ್ರ್ಯಾಂಡ್ದು ಒಂದು ಏರ್ ಮಿಸ್ಟ್ರಿ ಅಲ್ಟ್ರಾ ಒಂದು ಮಾಡೆಲ್ದು ಪೆಡೆಸ್ಟಲ್ ಫ್ಯಾನ್ದು ಅನ್ಬಾಕ್ಸಿಂಗ್ ಮತ್ತು ಅದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ರಿವ್ಯೂ ಮತ್ತು ಅದು ಹೇಗೆ ಅಸೆಂಬ್ಲಿ ಮಾಡೋದು ಅಂತ ಒಂದು ಈ ವಿಡಿಯೋದಲ್ಲಿ ನೋಡೋದು. ಈ ಒಂದು ಫ್ಯಾನ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಈ ಪರ್ಚೇಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.